ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಾವು ಸ್ಟಡಿ ಮಾಡ್ತಿದ್ದೀವಿ ಕ್ಲಾಸ್ ನಂಬರ್ 9, ಭಾರತ ಸಂವಿಧಾನದಲ್ಲಿ ಭಾಗ 3, ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 12ರಿಂದ 35ವರೆಗೂ ಇದ್ದಾವೆ. ಸೊ ನಾವು ಇದಕ್ಕಿಂತ ಬಿಫೋರ್ ಏನು ಕಲ್ತ್ವಿ? ಆರ್ಟಿಕಲ್ 1 to 11 ಮೊದಲನೇದಾಗಿ ಭೂಪ್ರದೇಶ, ತದನಂತರ ಪೌರತ್ವ ಎರಡನ್ನು ಕಲ್ತ್ವಿ. ಸೊ ಇವತ್ತಿನ ಭಾಗದಲ್ಲಿ ನಾವೇನು ಮಾಡತ್ತೀವಿ? ಮೂಲಭೂತ ಹಕ್ಕುಗಳನ್ನು ಕಲಿಯಾಗತ್ತೇವೆ. ಸೊ ಮೂಲಭೂತ ಹಕ್ಕುಗಳು ಅಂತಂದ್ರೇನು? ಭಾರತ ಸಂವಿಧಾನದಲ್ಲಿ ಪ್ರಜೆಗಳಿಗೆ, ಯಾರಿಗೆ? ನಮಗೆ ಎಲ್ಲರಿಗೂ ಕೆಲವೊಂದಿಷ್ಟು ಹಕ್ಕುಗಳದವು. ಆ ಹಕ್ಕುಗಳು ಅಬಾಧಿತ, ಅವುಗಳನ್ನು ಯಾರಿಂದಲೂ ಕಸಿದುಕೊಳ್ಳಲಾಗುವುದಿಲ್ಲ ಎಕ್ಸೆಪ್ಟ್ ಕೆಲವೊಂದಿಷ್ಟು ಎಮರ್ಜೆನ್ಸಿ ಸಿಚುವೇಶನ್ಗಳನ್ನು ಹೊರತುಪಡಿಸಿ ಉಳ್ಕಿದ ಎಲ್ಲ ಸಮಯದಲ್ಲೂ ನಾವು ಆ ಹಕ್ಕುಗಳನ್ನು ತಗೊಳ್ಳಿಕ್ಕೆ ಬದ್ಧರಾಗಿರಬೇಕು ಅಥವಾ ಬದ್ಧರಾಗಿದ್ದೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು 3ನೇ ಭಾಗವನ್ನು ಏನಂತ ಕರೀತಾರೆ? ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಏನಂತ ಕರೀತಾರೆ? ಮ್ಯಾಗ್ನಾ ಕಾರ್ಟಾ. ನಾನು ಅಕ್ಷರನ ಆಗಲೇ ಮೊದಲೇ ಹೇಳ್ದಂಗೆ ಒಂದು ಸ್ವಲ್ಪ ಸುದ್ದಿಲ್ರಿ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಹೇಳೋದು ಕರೆಕ್ಟ್ ಹೇಳಿರ್ತೀನಿ. ಯಾಕಂತ ಕರೀತಾರ ಇದನ್ನು? ಜಾನ್ ಅಂತಂದು ಒಬ್ಬ ಇಂಗ್ಲೆಂಡಿನ ರಾಜ. ಯಾರು? ಇಂಗ್ಲೆಂಡಿನ ರಾಜ. ಏನು ಮಾಡ್ತಾನ? 1215ರಾಗ ಒಂದು ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾನೆ. ಏನು ಮಾಡ್ತಾನೆ? ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ನಿಮಗೆ ಇನ್ನೊಂದು ನೆನಪಿರಲಿ, ಮೊದಲ ಬಾರಿಗೆ ಏನು ಹೇಳ್ರಿ? ಪ್ರಪ್ರಥಮ ಬಾರಿಗೆ ವಿಶ್ವದಲ್ಲಿಯೇ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಥಮ ಲಿಖಿತ ದಾಖಲೆ ಇದು. ಜಾನ್ ಸಾಕರ್ ಹೊರಡಿಸಿದಂತಹ ಮ್ಯಾಗ್ನಾ ಕಾರ್ಟಾ. ಅದನ್ನು ನಮ್ಮ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಏನೈತಲ್ಲ, ಅದಕ್ಕೆ ನಾವು ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಂದು ಕರಿತೀವಿ. ಇನ್ನೊಂದು, ಮೂಲಭೂತ ಹಕ್ಕುಗಳನ್ನು ಯಾಕೆ ಕೊಡಬೇಕಿತ್ತು? ಯಾಕಂದ್ರೆ ಪ್ರಜೆಗಳ ರಕ್ಷಣೆಗೆ. ಯಾವುದು ಕೊಟ್ಟಾರ? ಪ್ರಜೆಗಳ ರಕ್ಷಣೆಗೆ. ನಿಮ್ಗೆ ಇನ್ನೊಂದು ನೆನಪಿರಲಿ, ಈ 12ರಿಂದ 35 ಕರೆಕ್ಟ್ ಅದನ್ನಲ್ಲ, ಈ ವಿಧಿಗಳೊಳಗೆ ನಿಮ್ಗೆ ಏನಾದರೂ ತೊಂದರೆ ಆದ್ರೆ 36ನೇ ವಿಧಿ, ಆರ್ಟಿಕಲ್ 36ನೇ ವಿಧಿ ಅನ್ವಯ ನೀವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 226 ಅನ್ವಯ ಹೈಕೋರ್ಟ್. ಡೈರೆಕ್ಟಾಗಿ ಹೋಗಿ ನೀವು ನಿಮ್ಮ ಕೇಸನ್ನು ಇಲ್ಲೇ ಫೈಲ್ ಮಾಡುವಂಥ ಅಧಿಕಾರವನ್ನು ನಮ್ಮ ಸಂವಿಧಾನ ನಮಗೆ ನೀಡೈತಿ. ಸೊ ಇನ್ನೇನು, ಈ ಮೊದಲಿಗೆ ಏನು ಮಾಡೋಣ? ಈ ಹಕ್ಕುಗಳ ಸ್ವರೂಪಗಳು ಏನು, ಮೂಲಭೂತ ಹಕ್ಕಿನ ಸ್ವರೂಪಗಳು ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಆ 12ರಿಂದ 35 ವಿಧಿಗಳವರೆಗೂ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊತ ಹೋಗ್ತೀನಿ. ನನಗನ್ಸಿದ ಮಟ್ಟಿಗೆ ಈ ಕ್ಲಾಸ್ ಮಾತ್ರ 2 ಅಥವಾ 3 ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಒಂದಂತೂ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಹೇಳೋದು ಭಾಳ ಐತಿ, ನೀವು ತಿಳ್ಕೊಳ್ಳೋದು ಭಾಳ ಐತಿ. ಅದಾದಮೇಲೆ ಇದ್ರ ಮೇಲೆ ನಾವು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಬೇಕು. ಹಾಗಾಗಿ 2ರಿಂದ 3 ಕ್ಲಾಸ್ ಇದಾಕತಿ. ಆದರೆ ಯಾವ್ದು ಎಷ್ಟಕ್ಕೆ ಮುಗಿತದೆ ಅಂತ ನನಗೂ ಗೊತ್ತಿಲ್ಲ. ಇವತ್ತಿಂದು ಮ್ಯಾಕ್ಸಿಮಮ್ ಅದೇ ನಾನು ಹೇಳಿದ್ನಲ್ಲಿ 25ರಿಂದ 30 ನಿಮಿಷದ ಮಟ್ಟ ನಾನು ಹೇಳ್ತೇನೆ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಿಮಗೂ ಬೇಸರ ಆಗಬಾರ್ದು. ಹಾಗಾಗಿ ಸೊ ಮೊದಲನೇ ಹಕ್ಕಿನ ಸ್ವರೂಪದಲ್ಲಿ ಫಸ್ಟ್ ಒನ್ ಏನು? ವಿಸ್ತಾರವಾದ ನಿರೂಪಣೆ. ಏನೋ ವಿಸ್ತಾರವಾದ ನಿರೂಪಣೆ ಅಂದರೆ ಏನಲ್ರಿ? ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಅವನು ಕೊಟ್ಟಾನ. ಯಾಕೆ ಕೊಟ್ಟಾನ? ಅವು ಹಕ್ಕುಗಳು ಏನದವು, ಅದ್ರ ಮೇಲೆ ನಿರ್ಬಂಧಗಳು ಏನೈತಿ, ರಕ್ಷಣಾ ಕ್ರಮಗಳು ಏನೈತಿ, ಆ ಹಕ್ಕುಗಳು ಯಾವ್ಯಾವ ಟೈಪಿನ ಹಕ್ಕುಗಳು, ಯಾವ್ಯಾವ ವಿಧದ ಹಕ್ಕುಗಳು ಅದಾವು ಅಂತಂದು ತಿಳ್ಕೊಳ್ಳೋದ್ರ ಸಂಬಂಧ ಮೂಲಭೂತ ಹಕ್ಕುಗಳನ್ನು ವಿಸ್ತಾರವಾಗಿ ಕೊಟ್ಟಾರ. ನೆಕ್ಸ್ಟ್ ಒನ್ ಏನು? ಇದು ಪೌರರು ಅಂದ್ರೆ ನಾವು ಭಾರತೀಯರು ಮತ್ತು ವಿದೇಶಿಯರನ್ನು
ಪ್ರತ್ಯೇಕಿಸುತ್ತದೆ. ಏನು ಮಾಡ್ತತಿ? ತೆಗೆಸುತ್ತದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 15, 16, 19, 29, 30 ಇವುಗಳು ಕೇವಲ ಭಾರತೀಯರಿಗೆ ಮಾತ್ರ. ಇವು ಭಾರತೀಯರಿಗೆ ಮಾತ್ರ. ಇವನು ಬಿಟ್ಟು ಉಳ್ಕಿದ್ವೆಲ್ಲ ಭಾರತೀಯರಿಗೆ ಪ್ಲಸ್ ವಿದೇಶಿಯರಿಗೆ ಇಬ್ಬರಿಗೂ ಕೊಡ್ತಾರೆ. ಇವಷ್ಟ ಯಾಕೆ ಕೊಡ್ತಾರ? ಯಾಕಂದ್ರೆ ನಾವು ಭಾರತದವರು, ಹೌದಾ? ನಮಗೆ ಬೇರೆದವ್ರಿಗೆ ಒಂಚೂರು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇರಲೇಬೇಕು. ಹಾಗಾಗಿ ಇಷ್ಟು ವಿಧಿಗಳನ್ನು ಏನು ಮಾಡ್ತಾರೆ, ಇವಿಷ್ಟು ವಿಧಿಗಳು ಕೇವಲ ಭಾರತೀಯರಿಗೆ ಮಾತ್ರ ಈ ಹಕ್ಕುಗಳು ಸಿಗ್ತಾವು. ಯಾವ್ಯಾವು? ಆರ್ಟಿಕಲ್ 15, 16, 19, 29 ಮತ್ತು 30. ನೆಕ್ಸ್ಟ್ ಒನ್ ಏನು? ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು. ನ್ಯಾಯ ಅಂದ್ರೆ ಮೂಲಭೂತ ಹಕ್ಕಿಗೆ ಧಕ್ಕೆಯುಂಟಾದಾಗ, ನಾನು ಆಗಲೇ ಹೇಳಿದಾಗ ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಅಂಡರ್ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿಗೆ ನೀವು ನೇರವಾಗಿ ಹೋಗ್ಬೋದು. ಯಾವಾಗ? ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯುಂಟಾದಾಗ. ಯಾವಾಗ ಹೋಗ್ತೀರಿ? ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗ್ತೀರಿ. ಸೊ ನೆಕ್ಸ್ಟ್ ಒನ್ ಏನು? ಮೂಲಭೂತ ಹಕ್ಕುಗಳು ಪರಿಮಿತ ಸ್ವರೂಪವನ್ನು ಹೊಂದಿದೆ. ಏನಾಗೈತೆ? ಪರಿಮಿತ ಸ್ವರೂಪವನ್ನು ಹೊಂದಿದೆ. ಹಂಗಂದ್ರೆ ಏನಂತಂದ್ರೆ ಅದಕ್ಕೂ ಒಂದು ಗಡಿ, ಒಂದು ರೇಖೆ ಅಂತ ಇರ್ತತಿ. ಈಗ ಹೆಂಗೆ? ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19 ಅಂಡರ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ನೀವು ಅನುಭವಿಸಬಹುದು. ಆದರೆ ನೀವೇನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀವು ಹೇಳ್ಕೊಳ್ತಿರ್ತೀರಲ್ಲ, ಅದು ರಾಜ್ಯದ ಭದ್ರತೆ ಅಥವಾ ಕೋಮು ಗಲಭೆ ಶಾಂತಿಗೆ ಭಂಗ ತರೋ ಹಂಗಿತ್ತಂದ್ರೆ ಅದರ ಮೇಲೆ ಸಕಾರಣವಾದಂಥ ನಿರ್ಬಂಧವನ್ನು ವಿಧಿಸುವಂತಹ ಅವಕಾಶ ಸಂಸತ್ತಿಗೆ ಇದೆ, ಸಂವಿಧಾನಕ್ಕೆ ಇದೆ. ತದನಂತರ ಈಗ ಫಾರ್ ಎಕ್ಸಾಂಪಲ್ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತಂದು 16ನೇ ಆರ್ಟಿಕಲ್ ಒಳಗೆ ಕೊಡ್ತಾರೆ. ಬಟ್ ಇಲ್ಲೇನು ಮಾಡ್ತಾರ? ಕೆಲವೊಂದಿಷ್ಟು ಸತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೇಮಕಾತಿಯಲ್ಲಿ ಮೀಸಲಾತಿಗಳನ್ನು ಕೊಡ್ತಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಇದು ಸಕಾರಣ ಹೌದೋ ಅಲ್ಲೋ, ಇದು ಕರೆಕ್ಟ್ ಐತೋ ಇಲ್ಲೋ ಅಂತಂದು ಯಾರು ನಿರ್ಧಾರ ಮಾಡಬಹುದು? ನ್ಯಾಯಾಲಯಗಳು ನಿರ್ಧಾರ ಮಾಡಬಹುದು. ಬಟ್ ಒಂದಂತೂ ಕರೆ, ನಮ್ಮ ಪರಿಮಿತಿ, ಮೂಲಭೂತ ಹಕ್ಕುಗಳು ಏನು? ಪರಿಮಿತಿ ಅಂದರೆ ಲಿಮಿಟೆಡ್ ಸ್ವರೂಪಗಳನ್ನು ಹೊಂದಿವೆ. ಇಟ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್, ಅವುಗಳನ್ನು ನಿರ್ಬಂಧಿಸಬಹುದು. ನೆಕ್ಸ್ಟ್ ಒನ್ ಏನು? ಅಲಿಖಿತ ಹಕ್ಕುಗಳಿಗೆ ಅವಕಾಶವಿಲ್ಲ. ಲಿಖಿತ ಹಕ್ಕುಗಳು ಆಲ್ರೆಡಿ ನಮಗೆ ಕೊಟ್ಬಿಟ್ಟಾರ ಅವರು, ಹೌದಾ? ಮತ್ತಿನ್ನು ಅಲಿಖಿತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 12ರಿಂದ 35ನೇ ವಿಧಿ ಹೊರತುಪಡಿಸಿ ಬೇರೆ ಯಾವ ಹಕ್ಕುಗಳಿಗೂ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ ಅಂತಂದು ಕ್ಲಿಯರ್ ಆಗಿ ಅವ್ರು ಏನು ಮಾಡತ್ತಾರ? ಹೇಳತ್ತಾರ. ನೆಕ್ಸ್ಟ್ ಏನು? 6 ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಏನು ಮಾಡಬಹುದು? ತಿದ್ದುಪಡಿಯನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಏನು ಮಾಡಿದರು? ಆಸ್ತಿಯ ಹಕ್ಕನ್ನು ತೆಗೆದು ಹಾಕಿದರು. ಮೂಲಭೂತ ಹಕ್ಕುಗಳಿಂದ ಏನು ಮಾಡಿದರು?
ತೆಗೆದು ಹಾಕಿದರು. ಎಲ್ಲೈತಿ ಈಗ ಇದು 300A, ಇದು 300A ಅಡಿಯಲ್ಲಿ ಏನಾಗೈತಿ ಕಾನೂನಿನ ಹಕ್ಕಾಗಿ ಉಳ್ಕೊಂಡತಿ. ಇನ್ನೊಂದೇನು 2002ರಲ್ಲಿ 86 ಇಲ್ಲೇನು ಮಾಡಿದ್ರು, 86ನೇ ತಿದ್ದುಪಡಿ ಮೂಲಕ 21A ಅನ್ನು ಆ್ಯಡ್ ಮಾಡಿದರು. ಆ್ಯಡ್ ಮಾಡಿ ಏನು ಮಾಡಿದರು, 6ರಿಂದ 14 ವರ್ಷದ ಮಟ್ಟ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು ಮಾಡಿದರು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದರು. ಸೊ ಇವೆರಡು ತಿದ್ದುಪಡಿಗಳು ಇಲ್ಲಾಗ್ಯಾವು. ಇವು 2 ತಿದ್ದುಪಡಿಗಳು ಆದಾಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ದರು, ಯಾರು ಪ್ರೆಸಿಡೆಂಟ್ ಇದ್ದರು ಅನ್ನೋದನ್ನು ಒಂದು ಸ್ವಲ್ಪ ನೀವು ನೋಡಿ ಕಮೆಂಟ್ ಒಳಗೆ ನನಗೆ ತಿಳಿಸ್ಬೇಕು. ಇನ್ನು 7ನೇದೇನು, ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಇವರೇನು ಹೇಳತ್ತಾರ, ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಆರ್ಟಿಕಲ್ 20 ಮತ್ತು 21 ಅಲ್ಲಿ ಏನು ಕೊಟ್ಟಾರಲ್ಲ, ಆ ವಿಧಿಗಳನ್ನು ಹೊರತುಪಡಿಸಿ ಅಂದ್ರೆ ಅವನು ಬಿಟ್ಟು ಉಳ್ಕಿದ ಎಲ್ಲ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ಅಮಾನತುಗೊಳಿಸಬಹುದು. ಇನ್ನು ಯುದ್ಧ ಮತ್ತು ಬಾಹ್ಯ ಆಕ್ರಮಣ ಇದ್ದಾಗ ಅಂದ್ರೆ ಹೊರಗಿನ ನಮ್ಮನ್ನು ಆಕ್ರಮಿಸ್ಕೊಂಡಾಗ ಅಥವಾ ಹೊಡೆಯಕ್ಕೆ ಬಂದಾಗ 19ನೇ ವಿಧಿಯಡಿಯೊಳಗೆ ಯಾವುದವಲ್ಲ ಅವನ ಅಮಾನತುಗೊಳಿಸಬಹುದು. 19 ವಿಧಿಯೊಳಗೆ ಇದನ್ನು ಅಮಾನತುಗೊಳಿಸಬಹುದು. ಹೊಳ್ಳಿ ಇನ್ನೊಂದೇನು ಮಾಡ್ತಾರ, ಪ್ರೆಸಿಡೆಂಟ್ ತಮ್ಮ ಸ್ಪೆಷಲ್ ಪವರನ್ನು ಯೂಸ್ ಮಾಡಿ 32ನೇ ವಿಧಿ ಅಡಿಯಲ್ಲಿ ಏನು ನೀಡ್ಯಾರಲ್ಲ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಬರ್ತಾವೆ. ಇಲ್ಲಿ ಏನು ಬರ್ತಾವೆ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಅವುಗಳನ್ನು ಅಮಾನತುಗೊಳಿಸುವ ಮೂಲಕ ಏನು ಮಾಡ್ತಾರೆ, ಅವುಗಳನ್ನು ಅಮಾನತುಗೊಳಿಸಿ ನ್ಯಾಯಾಲಯದಲ್ಲಿ ಅನುಷ್ಠಾನಗೊಳಿಸದಂತೆ ತಡೆಯಬಹುದು. ಇದು ನೋಡ್ರಿ, ಇದು ಪ್ರೆಸಿಡೆಂಟಿಗೆ ಇರುವಂಥ ಅತಿ ದೊಡ್ಡ ಅಧಿಕಾರ ಇದು ಮೂಲಭೂತ ಹಕ್ಕುಗಳ ಮೇಲೆ. ನಾ ಯಾಕೆ ನಿಮ್ಗೆ ಇಷ್ಟು ಇನ್ಡೆಪ್ತಾಗಿ ಹೇಳಾಕತ್ತೇನೆ ಅಂತಂದ್ರೆ, ಒಂದು ಸತಿ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆತಂದ್ರೆ ಆಮೇಲೆ ನಾವು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬಿಟ್ಟು 1000 ಸ್ಟೇಟ್ಮೆಂಟ್ ಕೊಡಲಿ, ನಿಮಗೆ A to Z ಎಲ್ಲ ಕ್ಲಿಯರಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಯಾಕಂದ್ರೆ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು ನನಗೆ ಗೊತ್ತೈತಿ. ಯಾಕಂದ್ರೆ ನನ್ನ ಭಾಷಾರ ಹಿಂಗಾಗಿ ನಾ ಮಾಡಿದ ತಪ್ಪು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಕರೆಕ್ಟಾಗಿ ಇಷ್ಟು ಹೇಳಾಕತ್ತೇನೆ ರೀ. ತಪ್ಪು ತಿಳಿಬೇಡ್ರಿ. ಆದಷ್ಟು ಒಂಚೂರು ಡೆಪ್ತ್ ಆಕತಿ, ಒಂಚೂರು ನಾನು ನಿಮ್ಮ ತಲೆಗೆ ಕೊಡ್ದಂಗೆ ಆಕತಿ. ಬಟ್ ಒಂದು ಸತಿ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಆಮೇಲೆ ನಿಮ್ಗೆ ಬೇಕಾದ ಕ್ವಶನ್ ಕೊಟ್ಟರು ಟ್ಯಾಕಲ್ ಮಾಡ್ತೀರಿ ನೀವು. ಆಯ್ತಾ? ನೆಕ್ಸ್ಟ್ ಏನು, ಇನ್ನೇನಿಲ್ಲ ರೀ, ಇಷ್ಟ. ಇವು ಇನ್ನು ಮೂಲಭೂತ ಹಕ್ಕುಗಳ ಸ್ವರೂಪಗಳನ್ನು ನಾವೇನು ಮಾಡಿದ್ವಿ, ಮುಗಿಸಿದ್ವಿ. ಸೊ ಇನ್ನೇನು 1 by 1 ಏನು ಮಾಡೋಣ, ಮೂಲಭೂತ ಹಕ್ಕುಗಳನ್ನು ಓದ್ಕೊತ ಬಂದ್ಬಿಡೋಣ. ಸೊ ಆರ್ಟಿಕಲ್ ಎಲ್ಲಿಂದ ಸ್ಟಾರ್ಟು, ಆರ್ಟಿಕಲ್ 12ಇಂದ ಮೂಲಭೂತ ಹಕ್ಕುಗಳು ಸ್ಟಾರ್ಟ್ ಆಗ್ತತಿ. ಸೊ ಆರ್ಟಿಕಲ್ 12 ಏನು, ಪರಿಭಾಷೆ ಅಂತಂದ್ರೆ ಯಾವ್ಯಾವ ಅದಾವು ಏನು ಅನ್ನೋ ಡೀಟೇಲ್. ಆರ್ಟಿಕಲ್ 13 ಏನು, ಆರ್ಟಿಕಲ್ 13 ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳು. ಯಾವ ಕಾನೂನುಗಳು? ಸೊ
ಇನ್ನು ಅಲ್ಲಿನ ಏನಾಕತಿ ಬೈಫರ್ಕೇಶನ್ ಸ್ಟಾರ್ಟ್ ಆಕತಿ. ಸೊ ಮೊದಲನೇದೇನು, ಫಸ್ಟ್ ಒನ್ ಸಮಾನತೆಯ ಹಕ್ಕು. ಯಾವುದು? ಸಮಾನತೆಯ ಹಕ್ಕು. ಇದು 14ರಿಂದ 18 ವಿಧಿಗಳನ್ನು ಒಳಗೊಂಡತಿ. ಸೊ 14ನೇ ವಿಧಿ ಏನು? 14ನೇ ವಿಧಿ ಏನು? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಲ್ಲರೂ ಸಮಾನರು. ಇಲ್ಲಿ ಯಾವುದೇ ಜಾತಿ ಬರುವುದಿಲ್ಲ, ಯಾವುದೇ ಅಂತಸ್ತು ಆಸ್ತಿ ಯಾವುದು ಲೆಕ್ಕ ಆಗೋದಿಲ್ಲ. ಇಲ್ಲಿ ಏನಕತಿ, ಕಾನೂನಿನ ಮುಂದೆ ನಾವು ನೀವು ಎಲ್ಲರೂ ಸಮಾನರು ಅನ್ನೋದನ್ನು 14ನೇ ವಿಧಿ ಒಳಗೆ ಅವ್ರು ಏನು ಮಾಡ್ಯಾರ, ಕೊಟ್ಟಾರ. ಸೊ ಇಲ್ಲೇನು, ಯಾವುದೇ ವ್ಯಕ್ತಿಯು ಕಾನೂನಿಗಿಂತ ದೊಡ್ಡವಲ್ಲ. ಆದ್ರೆ ಇದಕ್ಕೂ ಕೆಲವೊಂದಿಷ್ಟು ಲೋಪಗಳು ಏನದವಪ್ಪ ಅಂತಂದ್ರೆ, 361ನೇ ವಿಧಿಯ ಅನ್ವಯ ಇದೇನು ಈ ಕಾನೂನು ಐತಲ್ಲ, ಪ್ರೆಸಿಡೆಂಟ್ ಅವರಿಗೆ ಮತ್ತು ಗವರ್ನರಿಗೆ ಅಪ್ಲೈ ಆಗೋದಿಲ್ಲ ರೀ. ಸೊ ಇದು ಅಪವಾದ ಅಂತ ಹೇಳಿದ್ರು ನಾವು ತಪ್ಪಿಲ್ಲ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಈಗ ಮಿಲಿಟರಿ ಅವರಿಗೆ ಮಿಲಿಟರಿ ಲಾ ಇರ್ತೈತಿ, ಅವರಿಗೆ ಇದು ಅಪ್ಲೈ ಆಗುವುದಿಲ್ಲ. ಅವ್ರನ್ನ ಬಿಟ್ಟು ಉಳ್ಕಿದ್ರೆ ನಾವೇನದವಲ್ಲ, ನಮಗೆಲ್ಲರಿಗೂ ಏನಕ್ಕತ್ತಿದು ಅಪ್ಲೈ ಆಕತಿ. ಸೊ ಆರ್ಟಿಕಲ್ 15 ಲಿಂಗ, ಧರ್ಮ, ಜಾತಿ, ಜನಾಂಗ ಮತ್ತು ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸಲಾಗಿದೆ. ಅಂದ್ರೆ ಈ ಇಷ್ಟ್ರ ಮೇಲೆ ನಾವು ತಾರತಮ್ಯವನ್ನು ಮಾಡಂಗಿಲ್ಲ ಯಾವುದೇ ಇದ್ರೊಳಗೆ ಅಂತಂದು ಇವರು ಹೇಳ್ತಾರೆ. ಈಗ ಹೋಟೆಲ್ ಒಳಗೆ ಅಥವಾ ಚಿತ್ರಮಂದಿರ, ವಾಟೆವರ್ ಪಬ್ಲಿಕ್ ಪ್ಲೇಸಸ್ಸು ಅಥವಾ ಪಬ್ಲಿಕ್ ಏನು ಯೂಸ್ ಮಾಡ್ತಿರ್ತಾರಲ್ಲ, ಅಲ್ಲಿ ಯಾವುದೋ ಒಂದು ಜಾತಿಯನ್ನು ನೋಡಿ ಅಥವಾ ಜನಾಂಗ ಧರ್ಮವನ್ನು ನೋಡಿ ಅವ್ರನ್ನ ಒಳಗೆ ಬಿಡಲಾರ್ದು ಮಾಡಲಾರ್ದು ಏನಿರ್ತೈತಲ್ಲ, ಇದು A to Z ಈ ವಿಧಿ ಅಡಿಯಲ್ಲಿ ನಿಷೇಧವಾಗ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ರೀಸೆಂಟಾಗಿ ಶಬರಿಮಲೆದೇನು ಇನ್ಸಿಡೆಂಟ್ ಆಗಿತ್ತಲ್ಲ, ಅದನ್ನು ಈ ಆಧಾರದ ಮೇಲೇ ಕೋರ್ಟು ತೀರ್ಪನ್ನು ಕೊಟ್ಟಿದ್ದು. ಇದು ಆರ್ಟಿಕಲ್ 15 ವೈಲೇಷನ್ ಮಾಡ್ತದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ಸಹ ಶಬರಿಮಲೆ ದರ್ಶನವನ್ನು ಸುಪ್ರೀಂ ಕೋರ್ಟ್ನವರು ಅನುವು ಮಾಡಿ ಕೊಟ್ಟಿದ್ದು. ಇದರೊಳಗೆ 15.1 ಅಂತ ಬರ್ತೈತಿ. ಅದೇನು ಹೇಳ್ತತಿ, ಯಾವುದೇ ನಾಗರಿಕರಿಗೆ ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಅದ ಅಳಿಯಾಲ ಮಗಳು ಗಂಡ್ರಿ, ಬೇರೆ ಏನಿಲ್ಲ, ಆಧಾರದ ಮೇಲೆ ತಾರತಮ್ಯ ನಿಷೇಧ 15.1 ಇದು. ನೆಕ್ಸ್ಟ್ ಇನ್ನು 15.2 ಏನು ಹೇಳ್ತೈತಿ? 15.2 ನಮಗೇನು ಹೇಳ್ತೈತಿ? ರಾಜ್ಯ ಹಾಗೂ ಖಾಸಗಿ ವ್ಯಕ್ತಿಗಳು, ಯಾರು ವ್ಯಕ್ತಿಗಳು ಇಬ್ಬರಿಗೂ ತಾರತಮ್ಯ ನಿಷೇಧ. ಇದು ಕೇವಲ ಒಬ್ಬರಿಗಲ್ರಿ, ಇಬ್ಬರಿಗೂ ಸಹ ತಾರತಮ್ಯ ನಿಷೇಧ ಮಾಡ್ತತಿ. ಇನ್ನು ನೆಕ್ಸ್ಟ್ ಏನು? ಆರ್ಟಿಕಲ್ 16. ಆರ್ಟಿಕಲ್ 16 ಏನು ಹೇಳ್ತತಿ? ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನ ಅವಕಾಶ. ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೌಕರಿ ಒಳಗೆ ತಾರತಮ್ಯ ನಿಷೇಧ ಮಾಡಬೇಕು, ಎಲ್ಲರಿಗೂ ಸಮಾನವಾಗಿ ಅಲ್ಲಿ ಅವಕಾಶಗಳನ್ನು ಕೊಡಬೇಕು ಅಂತಂದು ಏನು ಹೇಳ್ತತಿ? ಆರ್ಟಿಕಲ್ 16 ಹೇಳ್ತತಿ. ಅದ್ರಾಗ ಎಸ್ಪೆಷಲಿ ಆರ್ಟಿಕಲ್ 16 ಅನ್ಕಿಲ್ಲ 16.1 ಅಂದ್ರೆ ಅಡ್ಡಿಲ್ಲ. 16.1 ಹೇಳ್ತತಿ, ಉದ್ಯೋಗ ವಿಷಯದಲ್ಲಿ ಸಮಾನತೆ ಅಂತ ಕರಿತೈತಿ. ಉದ್ಯೋಗ ವಿಷಯದಲ್ಲಿ
ಸಮಾನತೆ ಅಂತ ಕರಿತೈತಿ. ಬಟ್ ಇದಕ್ಕೆ ಅಪವಾದಗಳು ಏನೇನದವು? ಈಗ ರಾಜ್ಯದ ಸೇವೆಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಯಾವುದೋ ಒಂದು ಜಾತಿಗೆ ಸೂಕ್ತವಾದಂತಹ ಪ್ರಾತಿನಿಧ್ಯ ಹೊಂದಿಲ್ಲ ಸೇವೆಯಲ್ಲಿ, ಅವ್ರಿಗೇನು ಮಾಡ್ಬೋದು? ಕರ್ನಾಟಕ ಸರ್ಕಾರ ಆರ್ಟಿಕಲ್ 16(4) ಅಡಿಯಲ್ಲಿ ಅವರಿಗೆ ಮೀಸಲಾತಿಯನ್ನು ನೀಡಬಹುದು. ಇದು ಉದ್ಯೋಗದ ವಿಷಯದಲ್ಲಿ ಸಮಾನತೆ ಅಂತ ಆಗುವುದಿಲ್ಲ, ಬಟ್ ಸೇವೆಯಲ್ಲಿ ಅವರ ಜಾತಿದು ಏನೈತಲ್ಲ, ಅವರು ರಾಜ್ಯದ ಸೇವೆಯಲ್ಲಿ ಹೊಂದಿಲ್ಲ, ಅವರು ಉದ್ಯೋಗ ಹೊಂದಿಲ್ಲ, ಹಾಗಾಗಿ ಅವ್ರಿಗೆ ಕೊಡಬಹುದು ಅಂತಂದು ಇದು ಹೇಳ್ತತಿ. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ ವೆರಿ 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 ಮಚ್ ಇಂಪಾರ್ಟೆಂಟ್, ಎಸ್ಪೆಷಲಿ PCPSIಗಳಿಗಂತೂ ಇದು ಒಂದು 20-25 ಸಲಿನ ರಿಪೀಟ್ ಆಗೈತಿ ಅಂದರೂ ಅಡ್ಡಿ ಇಲ್ಲ. ಏನು? ಅಸ್ಪೃಶ್ಯತೆ ನಿವಾರಣೆ. ಏನು? ಇದರ ಬಗ್ಗೆ ನಾವೇನು ಜಾಸ್ತಿ ಹೇಳೋದಿಲ್ರಿ. ಅಸ್ಪೃಶ್ಯತೆಯ ನಿವಾರಣೆ ಅಂತಂದ್ರೆ ಏನಿಲ್ಲ, ನಾವೆಲ್ಲ ಮನುಷ್ಯರ, ನನ್ನ ಕಡೆನೂ ಕೆಂಪು ರಕ್ತನ ಐತಿ, ನಿಮ್ಮ ಕಡೆನೂ ಕೆಂಪು ರಕ್ತನ ಐತಿ, ನಾವು ಹೊಟ್ಟಿಗೆ ಅನ್ನನ ಉಣ್ತೇವೆ, ಅವರು ಹೊಟ್ಟಿಗೆ, ಎಲ್ಲರ ಹೊಟ್ಟಿಗೆ ಅನ್ನನ ಉಣ್ತಾರೆ, ಹೌದಾ? ಆದ್ರೆ ಈ ತಾರತಮ್ಯ ಅಂದ್ರೆ ನಾವು ಮೇಲು ಕೀಳು ಅನ್ನೋ ಭಾವನೆಯನ್ನು ಮೊದಲು ಹೋಗಿಸ್ಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಒಮ್ಮೆ ಹುಟ್ಟೈತಿ, ಎಲ್ಲರ ಜೋಡಿ ಚಂದಾಗ ತಿಂದು ಉಂಡು ಸತ್ತು ಬಿಡ್ಬೇಕು. ಅದು ಬಿಟ್ಟು ನಾವು ಮೇಲು ನೀ ಕೀಳು, ಹೊರಗಿರು ಒಳಗಿರು, ಅಥವಾ ಮನೆ ಒಳಗೆ ಕೊರದೇ ಇರೋದು, ಚರ್ಗಿ ಕೊಟ್ರೆ ಅದನ್ನ ಹೊರಗಿಡಕ್ಕೆ ಹೇಳೋದು, ಇಂಥವೆಲ್ಲ ಒಣ ಹೊಸಬರಿ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನು ಆದಷ್ಟು ಕಡೆಗಾಣಿಸ್ರಿ. ನಾವೆಲ್ಲರೂ ಒಂದು ಅನ್ನೋ ತಾತ್ಪರ್ಯವನ್ನು ಇಟ್ಕೋರಿ ಅಂತಂದು ಏನು ಹೇಳ್ತತಿ ಈ ವಿಧಿ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಮಾತನಾಡ್ತತಿ. ಹೌದಲ್ರಿ? ಈಗ ಫಾರ್ ಎಕ್ಸಾಂಪಲ್ ನನ್ನ ಕಡೆ ಕೆಂಪು ರಕ್ತನ ಹರಿತೈತಿ, ಬೇರೆದ ಈ ಹಸಿರು ರಕ್ತ, ಹಳದಿ ರಕ್ತ, ನೀಲಿ ರಕ್ತ, ಹಿಂಗೆ ಯಾವ್ದಾರ ಎಲ್ಲ ಮನುಷ್ಯನಿಗೂ ಬೇಕಾಗಿರೋದು ಕೆಂಪು ರಕ್ತನ. ಈಗ ನಮ್ಮ ಧರ್ಮದ ಮೇಲೆ ನಮ್ಮ ರಕ್ತ, ಧರ್ಮದ ಈಗೇನು ಬಣ್ಣ ಗಿಣ್ಣ ಮಾಡ್ಕೊಂಬಿಟ್ಟೇವಲ್ಲ, ಹಂಗೆ ಅದ ಟೈಪ್ ಅದ ಕಲರ್ ಮೈ ಮೇಲೆ ಹಾಕೊಂಬಿಡು ತೋರಿ, ಹಂಗಂದ್ರೆ ನಡಿತೈತೆ? ನಡೆಯೋದಿಲ್ಲ. ಅದು ನಮ್ಮ ಧರ್ಮದ ನಂಬಿಕೆಯನ್ನು ನಾವು ಇಟ್ಕೊಳ್ಳೋನು. ಹಂಗಂತಂದು ಬೇರೆಯವರ ಧರ್ಮದ ಬಗ್ಗೆ ನಾವು ಮಾತಾಡೋದು ತಪ್ಪಾಕೈತಿ. ನಿಮಗೆ ಅವ್ರ ಧರ್ಮ ಇಷ್ಟ ಆಗಲಿಲ್ಲ, ಓಕೆ, ಸುಮ್ಮನೆ ಇದ್ಬಿಡ್ರಿ. ಅದು ಬಿಟ್ಟು ಆ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳು ಅಥವಾ ಆ ವ್ಯಕ್ತಿಗಳ ಬಗ್ಗೆ ನಿಮ್ದು ಹಂಗೈತಿ ಅದನ್ನೆಲ್ಲ ಮಾತಾಡೋದು ತಪ್ಪು. ನಿಮ್ಮ ಧರ್ಮವನ್ನು ನೀವು ಪ್ರೀತಿಸಿ, ಬೇರೆ ಧರ್ಮವನ್ನು ಗೌರವಿಸಿ, ಬೇರೆ ವ್ಯಕ್ತಿಗಳನ್ನು ಗೌರವಿಸಿ, ಮುಗಿದೋತು. ಅವಾಗ ಈ ವಿಧಿಯ ಜರೂರತ್ತ ಬರೋದಿಲ್ಲ ನಮ್ಗೆ. ಈ ವಿಧಿ ಎದಕ್ಕೆ ಬೇಕಾಗೈತಿ? ಆಬ್ವಿಯಸ್ಲಿ ಏನು ಮಾಡ್ತಾರೆ, ಕಾನ್ಸ್ಟಿಟ್ಯೂಷನಿಂದ ಇದನ್ನ ತೆಗೆದು ಬಿಡ್ತಾರೆ. ಯಾಕಂದ್ರೆ ಇಲ್ಲಪ್ಪ, ನಮ್ಮ ದೇಶದಾಗ ಎಲ್ಲ ಮಂದಿ ಶುದ್ಧ ಆಗ್ಬಿಟ್ಟಾರ ಅಂತಂದು. ಎಲ್ಲಿ ಮಠ ಶುದ್ಧ ಆಗೋದಿಲ್ಲಲ್ಲ, ಅಲ್ಲಿ ಮಠ ಈ ವಿಧಿ 100% ಇದ್ದ ಇರ್ತೈತಿ. ನಾವು ಈ ನಮ್ಮ ಮಕ್ಕಳು, ಅವ್ರ ಮೊಮ್ಮಕ್ಕಳು ಇನ್ನೊಂದು 200 ವರ್ಷ ಹೋದ್ರು ಇದ್ರೂ ಇದು ಅತಿಶಯೋಕ್ತಿ ಏನಲ್ಲ ಅಂತಂದು. ಸೊ ಇನ್ನು ಕಡೆಯದಾಗಿ ಯಾವ ವಿಧಿ? ವಿಧಿ 18, ಬಿರುದುಗಳ ರದ್ದತಿ. ಬಿರುದುಗಳ ರದ್ದತಿ ಅಂದ್ರೆ ಏನಲ್ರಿ? ಸಿಂಪಲ್ ಆಗಿ ಹೇಳ್ತೀನಿ. ರಾವ್, ಬಹದ್ದೂರ್, ಹೊಳ್ಳಿ ಸರ್, ಕೆಲವೊಮ್ಮೆ ಬ್ರಿಟಿಷರು ಕೊಟ್ಟಿದ್ದು, ಕೆಲವೊಮ್ಮೆ ನಮ್ಮ ರಾಜ ಮಹಾರಾಜರು ಕೊಟ್ಟಿದ್ದು, ಅವನ್ನೆಲ್ಲ ಏನು ಮಾಡ್ತಾರೆ, ಸ್ವಾತಂತ್ರ್ಯ ಬಂದಮೇಲೆ ಇನ್ನೀವು ಯಾವನ್ನು ಬಳಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಈಗ ಭಾರತ ರತ್ನ ಕೊಟ್ಟಿರ್ತಾರ, ಪದ್ಮಶ್ರೀ ಪದ್ಮವಿಭೂಷಣ ಕೊಟ್ಟಿದ್ದನ್ನು ಏನು ಮಾಡ್ತಾರೆ, ಅವ್ರ ಹೆಸರು ಹಿಂದೆ ಕೋಳಂಗಿಲ್ಲ, ಅದನ್ನು ಅವರ ಸೇವೆ ಕೊಟ್ಟಿದ್ದು. ಹಂಗಂತಂದು ಅದು ಅವ್ರ ಬಿರುದಲ್ಲ, ಬಿರುದುಗಳ ರದ್ದತಿ ಅಂತಂದು ಏನು ಮಾಡ್ತಾರೆ, 18ನೇ ಆರ್ಟಿಕಲಲ್ಲಿದ್ನ ಅದಕ್ಕೆ ಮುದ್ದಾಮ ಆ್ಯಡ್ ಮಾಡ್ತಾರ. ನೆಕ್ಸ್ಟ್ ಏನು? ಇಲ್ಲಿಗೆ ಸಮಾನತೆಯ ಹಕ್ಕು ಮುಗೀತು. ಇನ್ನು ಸ್ವಾತಂತ್ರ್ಯದ ಹಕ್ಕು ಸ್ಟಾರ್ಟ್ ಮಾಡಬೇಕು. ಬಟ್ ಆಲ್ರೆಡಿ ಟೈಮ್ 25 ನಿಮಿಷ ಆಯ್ತು. ಸೊ ಬೆಟರ್ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕಲ್ಲ, ಸ್ವಾತಂತ್ರ್ಯದ ಹಕ್ಕನ್ನು ಏನು ಮಾಡೋಣ್ರಿ? ಆದ್ರೆ 5 ನಿಮಿಷದಾಗ ಮುಗಿಯೋದಿಲ್ಲ, ಅದ ಸಮಸ್ಯೆ. ಇನ್ನೊಂದು 10 ನಿಮಿಷ ಬೇಕಾಗತ್ತೆ ಅದಕ್ಕೆ. ಒಂದು ಸತಿ ಟ್ರೈ ಮಾಡಿಬಿಡೋಣ ಬರ್ರಿ. ಆಗಿದ್ದಲ್ಲಿ ಮತ್ತೆ ಇಷ್ಟ ಕುಂತ್ಬಿಟ್ರಿ, ಇನ್ನೊಂದು 5 ನಿಮಿಷ ಕುಂದಿರಿ, 10 ನಿಮಿಷ. ನೆಕ್ಸ್ಟ್ ಏನು ಬರ್ತೈತಿ? ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು ಎಲ್ಲಿಂದ ಎಲ್ಲಿವರೆಗೂ? ಸ್ವಾತಂತ್ರ್ಯದ ಹಕ್ಕು ಇರೋದೇ 19ನೇ ವಿಧಿಯಿಂದ 22ನೇ ವಿಧಿವರೆಗೂ ಮಾತ್ರ. ವಿಧಿ 19 ಏನು ಮಾಡ್ತತಿ? ವಾಕ್ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳ್ತತಿ. ಹಕ್ಕು ಮತ್ತು ಸಂರಕ್ಷಣೆ ಬಗ್ಗೆ ಮಾತಾಡ್ತದೆ. ಇದು ಏನು? ಹಕ್ಕು ಮತ್ತು ಸಂರಕ್ಷಣೆ. ಇಲ್ಲಿ ಏನಿಲ್ರಿ,
ಇದ್ರ ಕೆಳಗೈತೆ ಪಿಕ್ಚರ್ 1 by 1. 19 ಏನು ಹೇಳ್ತತಿ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಏನಿಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಭಾರತದ ಮೂಲೆಯಾದ್ಯಂತ ನೀವೇನು ಮಾಡ್ಬೋದು? ಸಂಚಾರ ಮಾಡಬಹುದು. ಅದಾದಮೇಲೆ ನಿಮ್ಗೆ ನಿಮ್ಮ ಒಪಿನಿಯನ್ ಏನೈತಲ್ಲ ನೀವು ಎಲ್ಲರೊಂದಿಗೂ ಮುಕ್ತವಾಗಿ ಹಂಚಿಕೋಬಹುದು. ಇದ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೆಕ್ಸ್ಟ್ 19B ಏನು ಹೇಳ್ತತಿ? ಸಭೆ ಸೇರುವ ಸ್ವಾತಂತ್ರ್ಯ. ನೀವು ನಿಶಸ್ತ್ರವಾಗಿ, ಇದೊಂದು ನೆನಪಿರಲಿ, ಅದು ಬಿಟ್ಟು ತಲವಾರು ಹಿಡ್ಕೊಂಡೆ ಅದನ್ನ ಹಿಡ್ಕೊಂಡೆ ಹಾಗೆಲ್ಲ ಸೇರೋದಲ್ರಿ. ನಿಶಸ್ತ್ರವಾಗಿ ಯಾವುದೋ ಒಂದು ಏನೋ ಒಂದು ನೀವು ಒಂದು ಗುಂಪು ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಏರಿಯಾದಾಗ ಏನೋ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಲ್ಲ, ಅಥವಾ ಕ್ಲೀನ್ ಮಾಡಬೇಕು, ಇಲ್ಲ ಏನೋ ಒಂದು ಫಂಕ್ಷನ್ ಮಾಡಬೇಕು, ಅದಕ್ಕೆ ನೀವು ಸಭೆ ಸೇರ್ತೀರಿ. ಸೊ ಅದು ನಿಮ್ಮ ಹಕ್ಕು, ನೀವು ಅದನ್ನು ಏನದು ಅನುಭವಿಸಬಹುದು, ಬಟ್ ನಿಶಸ್ತ್ರವಾಗಿರಬೇಕು, ನೆನಪಿರಲಿ. ನೆಕ್ಸ್ಟ್ ಸಂಘಗಳನ್ನು ರೂಪಿಸುವ ಸ್ವಾತಂತ್ರ್ಯ. ನಿಮ್ಮ ಗಜಾನನ ಯುವಕ ಸಂಘ ಕಮಿಟಿ, ಇವು ಜೈ ಭೀಮ್ ಸಂಘಟನೆಗಳು, ಮತ್ತು ಮತ್ತೆ ಯಾವ ಬರ್ತಾವೆ? ಹಾಂ, ನಿಮ್ಮ ಏರಿಯಾದಾಗ ಗ್ರಾಮದೇವಿ ಸಂಘಗಳು ಅಥವಾ ಯಾವ್ಯಾವ ದೇವರು ಅಥವಾ ಯಾವುದೋ ಒಂದು ಕಮಿಟಿವು ಸಂಘಗಳನ್ನು ರಚಿಸ್ಲಿಕ್ಕೆ ನೀವು ಆಲ್ರೆಡಿ ರಚಿಸ್ಕೊಂಡ್ಬಿಟ್ಟಿರಿ. ಬಟ್ ನಿಮಗದು ಈಗ ಕಾನೂನಿನ ಅಡಿಯಲ್ಲಿ ಸಂವಿಧಾನದೊಳಗೆ ಎಲ್ಲೈತೆ ಅಂದಾಗ 19C ಒಳಗದು ಏನು ಬರ್ತತಿ? ಇಲ್ಲಿ ಬರ್ತತಿ. ನೆಕ್ಸ್ಟ್ 19D ಏನು ಹೇಳ್ತತಿ? 19D ಸಂಚಾರ ಸ್ವಾತಂತ್ರ್ಯ. ಆಗಲೇ ಹೇಳಿದ್ನ, ಸಂಚಾರ ಸ್ವಾತಂತ್ರ್ಯ. ಭಾರತದಾಗ ನೀವೆಲ್ಲಾದರೂ ಏನು ಮಾಡ್ಬೋದು? ಕುಲಂಕುಷವಾಗಿ ಅಡ್ಡಾಡ್ಬೋದು. ಎಕ್ಸೆಪ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಒಳಗೆ ಏನೈತಿ, ಕೆಲವೊಂದಿಷ್ಟು ಕಡೆ ನೀವು ಪರ್ಮಿಷನ್ ಅಂತ ತೊಗೊಳ್ಬೇಕು. ಅದನ್ನು ಬಿಟ್ಟರೆ ನೀವು ಎಲ್ಲಿ ಬೇಕಾದಲ್ಲಿ ಮುಕ್ತವಾಗಿ ಅಡ್ಡಾಡಬಹುದು. 19E ಏನು ಹೇಳ್ತತಿ? ವಾಸ ಮಾಡುವ ಸ್ವಾತಂತ್ರ್ಯ. ಅಂದ್ರೆ ನೀವು ಭಾರತದಾಗ ಎಲ್ಲಿ ಬೇಕಾದರೂ ನೀವು ರೊಕ್ಕ ಕೊಟ್ಟು ಭೂಮಿ ತೊಗೊಂಡು ಖರೀದಿ ಮಾಡಿ ಮನೆ ಕಟ್ಟಿಸಿ ಓಪನಿಂಗ್ ಮಾಡಿ ಹಾಲು ಉಕ್ಕಿಸಿ ನೀವೇನು ಮಾಡ್ಬೋದು? ವಾಸ ಮಾಡ್ಬೋದು. ಮೊದಲು ಕಾಶ್ಮೀರದೊಳಗೆ ಇದ್ದಿದ್ದಿಲ್ಲಿದು, ಈಗ ಕಾಶ್ಮೀರಕ್ಕೂ ಇದನ್ನೇನು ಮಾಡ್ಯಾರ? ಹಲೋ ಮಾಡ್ಯಾರ. ಭಾರತ್ ಮಾತಾ ನಾನು ಕ್ಷಮಿಸ್ಬಿಡುವ ಯವ್ವ. ಹಾಂ, ಮೊದಲು ಕಾಶ್ಮೀರದೊಳಗೆ ಇದು ಇದ್ದಿದ್ದಿಲ್ಲ ರೀ, ಈಗ ಕಾಶ್ಮೀರದೊಳಗೂ ಈ ಕಾಯ್ದೆಯನ್ನು ತೆಗೆದು ಹಾಕ್ಯಾರ. ಸೊ 19F ಇದು ಭಾಳ ಇಂಪಾರ್ಟೆಂಟ್. ಆಸ್ತಿ ಹೊಂದುವ ಹಕ್ಕು. ಇದನ್ನು ಯಾಕೆ ಹೇಳಕತ್ತಾನೆ ಅಂತ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿರ್ಬೇಕು. ಆಸ್ತಿ ಹೊಂದುವ ಹಕ್ಕನ್ನು ಈಗಿಲ್ಲ, ಇದನ್ನೇನು ಮಾಡ್ಯಾರ? ತೆಗೆದು ಹಾಕ್ಯಾರ. ಅದಕ್ಕೆ ಇದನ್ನ ಹೇಳಕತ್ತಾನೆ. 300A ಅಡಿಯಲ್ಲಿ ಕಾನೂನಿನ ಹಕ್ಕಾಗಿದ್ದನ್ನೇನು ಮಾಡ್ಯಾರ? ಸೇರ್ಸ್ಯಾರ. ನೆಕ್ಸ್ಟ್ ಒನ್ ಏನು? 19G ವೃತ್ತಿ ಕಸುಬು. ಏನು? ಕಸುಬು, ವ್ಯಾಪಾರ ಮತ್ತು ವ್ಯವಹಾರ ಸ್ವಾತಂತ್ರ್ಯ. ಅಂದ್ರೆ ನೀವು ನಿಮ್ಮ ಮನಸ್ಸಿಗೆ ಬಂದಂತಹ ಕಸಬನ್ನು, ಅಥವಾ ಈಗ ವೃತ್ತಿ ಕಸಬಂದ್ರೆ ನಿಮ್ಮ ತಂದೆಯವರ ಅಜ್ಜನಿಂದ ತಂದೆಯಿಂದ ನಿಮಗೆ ಹಿಂಗೆ ನೀವು ಆ ಕಸಬನ್ನು ಮಾಡ್ಕೊಂಡು ಬಿಡ್ಬೋದು. ಅಥವಾ ವ್ಯಾಪಾರವನ್ನಾಗಲಿ ವ್ಯವಹಾರವನ್ನು ಪ್ರತಿಯೊಂದನ್ನು ಮಾಡಲಿಕ್ಕೂ ನಿಮ್ಗೆ ಯಾವ ರೆಸ್ಟ್ರಿಕ್ಷನ್ಸನ್ನು ಇವರು ಹಾಕೋದಿಲ್ಲ. ಅದು ನಿಮ್ಮ ಸ್ವಾತಂತ್ರ್ಯ. ಸೊ ಹಿಂಗೆ ಒಟ್ಟು 1 2 3 4 5 6 7 ಸ್ವಾತಂತ್ರ್ಯಗಳು ನಿಮ್ಗೆ ಇದ್ವು. ಇದ್ರಾಗ F ತೆಗೆದಾರ, ನೆನಪಿರಲಿ. F ಈಗ ಸ್ವಾತಂತ್ರ್ಯ ಆಸ್ತಿ ಹಕ್ಕು ಇಲ್ಲ. ಅದನ್ನು ಬಿಟ್ಟು ನಿಮ್ಗೆ ಈಗ ಪ್ರೆಸೆಂಟ್ ಎಷ್ಟು ಅದಾವು? ಕೇವಲ 6 ಹಕ್ಕುಗಳು ಮಾತ್ರ ನಿಮಗೆ ಈಗ ಸದ್ಯ ಅದಾವು. ಇನ್ನು ನೆಕ್ಸ್ಟು ಯಾವುದು? 19.2 ಏನು? ವಾಕ್ ಮತ್ತು ಅಭಿವ್ಯಕ್ತಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ. ಎದಕ್ಕೆ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿರ್ಬಂಧಗಳು. ನಾನು ಆಗಲೇ ಹೇಳಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗ ನಿರ್ಬಂಧಗಳನ್ನು ಹೇರ್ತಾರ ಅಂತಂದು ಅದನ್ನು ಅವರಿಲ್ಲೇ ಕೊಟ್ಟಾರ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 20. ಆರ್ಟಿಕಲ್ 20 ಏನು ಹೇಳ್ತತಿ? ಅಪರಾಧಗಳ ಬಗ್ಗೆ.
ಯಾವುದರ ಬಗ್ಗೆ? ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿ ಸಂರಕ್ಷಣೆ. ಇದನ್ನು ನಮಗೆ ವಿದೇಶಿಯರಿಗೆ ಕಂಪನಿ ಹಾಗೂ ನಿಗಮಗಳಿಗೂ ನೀಡ್ಯಾರ. ಇದಕ್ಕೇನಂತಾರ? ಅಪರಾಧಿಗಳಿಗೆ ರಕ್ಷಣೆ ಅಂತ ಇದನ್ನು ಕರಿತೇವೆ ನಾವು. ಯಾಕಂದ್ರೆ 20 ವಿಧಿಯಲ್ಲಿ ಹೇಳ್ತತಿ, ನಿರಂಕುಶ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ ಇಲ್ಲಿ ಇರುವ ಒಬ್ಬ ಅಪರಾಧಿಯನ್ನು ರಕ್ಷಿಸ್ತತಿದು. ಅದು ಹೆಂಗೆ? ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ 20.1 ಏನು? ಈಗ ಒಂದು ಕೃತ್ಯವನ್ನು ಯಾವುದೋ ಒಬ್ಬ ವ್ಯಕ್ತಿ ಯಾವ ಟೈಮ್ ಒಳಗೆ ಮಾಡಿರ್ತಾನಲ್ಲ. ಈಗ ಫಾರ್ ಎಕ್ಸಾಂಪಲ್ 1980ರಾಗ ಏನೋ ಒಂದು ಕೊಲೆನೋ ಏನೋ ಒಂದು ಕೃತ್ಯವನ್ನು ಮಾಡಿರ್ತಾನ ವ್ಯಕ್ತಿ. ಆವಾಗ 1980ರೊಳಗೆ ಏನು ಕಾನೂನು ಇರ್ತತಲ್ಲ, ಆ ಕಾನೂನಿನ ಪ್ರಕಾರನೇ ಅವಂಗ ಶಿಕ್ಷೆಯನ್ನು ಕೊಡಬೇಕು. 2025 ಕಾನೂನು ಅಲ್ಲ. ಇನ್ನು 20.2 ಏನು ಹೇಳ್ತತಿ? ಇಮ್ಮುಡಿ ವಿಪತ್ತು ಅಂತ ಕರೀತಾರೆ. WO. ಇಮ್ಮುಡಿ ವಿಪತ್ತು ಅಂದ್ರೆ ಒಂದು ತಪ್ಪಿಗೆ ಒಂದೇ ಶಿಕ್ಷೆ 2 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಕೊಡೋಕೆ ಪರ್ಮಿಷನ್ನು ಇಲ್ಲ. 20.3 ಏನು ಹೇಳ್ತತಿ ಅಂದ್ರೆ, ಈಗ ಒಬ್ಬ ಅಪರಾಧಿ ಇರ್ತಾನಲ್ಲ, ಅವಂಗ ತನ್ನ ವಿರುದ್ಧ ತಾನ ಸಾಕ್ಷಿ ಹೇಳುವಂತ ಒತ್ತಾಯ ಮಾಡಂಗಿಲ್ಲ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತ ಒತ್ತಾಯ ಮಾಡಂಗಿಲ್ಲ ಅವಂಗ. ಇದನ್ನೇನು ಹೇಳ್ತತಿ? ಆರ್ಟಿಕಲ್ 20.3 ಹೇಳ್ತತಿ. ಹೊಳ್ಳಿ ವಿಧಿ 21 ಇಲ್ಲಿ ಏನು ಬರ್ತತಿ? ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ. ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಈ ವಿಧಿಯು ಮಾತಾಡ್ತದೆ. ಹಿಂಗಂದ್ರೆ ಏನು? ಈಗ ಕಾನೂನಿನ ರೀತಿಯಲ್ಲಿ ಹೊರತುಪಡಿಸಿ ಬೇರೆ ಯಾವ ರೀತಿಯಿಂದನೂ ವ್ಯಕ್ತಿಯ ವೈಯಕ್ತಿಕ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಳ್ಳುವಂತಿಲ್ಲ ಅನ್ನೋದನ್ನು ಇದು ಹೇಳ್ತತಿ. ಇದು ನಮಗೂ ಮತ್ತು ವಿದೇಶಿಯರು ಇಬ್ಬರಿಗೂ ಈ ಹಕ್ಕು ಅನ್ವಯ ಆಕ್ಕತಿ. ಇನ್ನು ಇದ್ರೊಳಗೆ ಜೀವ ಸಂರಕ್ಷಣೆ ಇದ್ರೊಳಗೆ ಕೆಲವೊಂದಿಷ್ಟು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ, ಒಂದನೇದಾಗಿ ಘನತೆಯಿಂದ ಜೀವಿಸುವ ಹಕ್ಕು ಅಥವಾ ಎರಡನೇದು ಖಾಸಗಿ ಹಕ್ಕಾಗಿರ್ಬೋದು, ವಸತಿ ಹಕ್ಕು, ಆರೋಗ್ಯದ ಹಕ್ಕು, 14 ವರ್ಷದವರೆಗೆ ಉಚಿತವಾಗಿ ಶಿಕ್ಷಣ ಪಡೆಯುವ ಹಕ್ಕು, ಒಬ್ಬಂಟಿಯಾಗಿ ಕಾರಾಗೃಹಗಳಲ್ಲಿ ಬಂಧಿಸುವುದರ ವಿರುದ್ಧದ ಹಕ್ಕು. ಒಬ್ಬಂಟಿಯಾಗಿ ಕಾರಾಗೃಹದೊಳಗೆ ಬಂಧಿಸುವುದು ಅಪರಾಧ ಆಕತ್ರಿ, ಒಬ್ಬಂಟಿಯಾಗಿ ಬಿಡಂಗಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತತಿ. ಶೀಘ್ರ ವಿಚಾರಣೆಗಾಗಿ ಒತ್ತಾಯಿಸುವ ಹಕ್ಕು, ಹೊಳ್ಳಿ ಕೈಕೋಳ ತೊಡಿಸುವುದರ ವಿರುದ್ಧದ ಹಕ್ಕು, ಅಮಾನವೀಯವಾಗಿ ವರ್ತನೆಯನ್ನು ತಡೆದುಕೊಳ್ಳುವುದರ ವಿರುದ್ಧದ ಹಕ್ಕು. ಈಗ ಇವೆಲ್ಲ ಹಕ್ಕುಗಳು ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಒಳಗೆ ಬರ್ತಾವೆ. ಇನ್ನು 21(a) ಯಾವುದು? ವಿದ್ಯಾಭ್ಯಾಸದ ಹಕ್ಕು. ನಾನು ಜಸ್ಟ್ ಆಗಲೇ ಹೇಳೀನಿ ಏನು? 86ನೇ ತಿದ್ದುಪಡಿ 2002ರೊಳಗೆ 21(a) ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸಿದರು. 6ರಿಂದ 14 ವರ್ಷದ ಒಳಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು ಮಾಡಿದರು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದರು. ಇದು ಆರ್ಟಿಕಲ್ 21(a). ಇನ್ನು 22 ಏನು ಹೇಳ್ತತಿ ಆರ್ಟಿಕಲ್ಲು? ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಇದು ಏನು ಮಾಡ್ತತಿ? ಹೇಳ್ತತಿ ವಿಧಿಗಳು. ಇದ್ರೊಳಗೆ 22 ಒಳಗೆ 2 ಭಾಗಗಳದವು. ಸೊ ಫಸ್ಟ್ ಒನ್ ಏನು? ಸೆಕೆಂಡ್ ಒನ್. ಒಂದನೇದ್ದು ಪ್ಯೂನಿಟಿವ್ ಡಿಟೆನ್ಷನ್,
ಪ್ಯೂನಿಟಿವ್ ಡಿಟೆನ್ಷನ್. ಎರಡನೇದ್ದು ಪ್ರಿವೆಂಟಿವ್ ಡಿಟೆನ್ಷನ್. ಸೊ ಪ್ಯೂನಿಟಿವ್ ಡಿಟೆನ್ಷನ್ ಅಂದ್ರೇನು, ಪ್ರಿವೆಂಟಿವ್ ಡಿಟೆನ್ಷನ್ ಏನು? ಪ್ಯೂನಿಟಿವ್ ಡಿಟೆನ್ಷನ್ ಅಂತಂದ್ರೆ ಇವ್ರು ಆಲ್ರೆಡಿ ಏನು ಮಾಡ್ಯಾರ, ಕೋರ್ಟಿಂದ ಕೋರ್ಟ್ನಿಂದ ಆಲ್ರೆಡಿ ವಿಚಾರಣೆಯನ್ನು ನಡೆಸಿ ಶಿಕ್ಷೆಯನ್ನು ವಿಧಿಸಿದಂಥ ವ್ಯಕ್ತಿಗೆ ಪ್ಯೂನಿಟಿವ್ ಡಿಟೆನ್ಷನ್ ಅಡಿಯಲ್ಲಿ ಕರೀತಾರೆ. ಇನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಇವರು ಏನು ಸಮಾಜಕ್ಕೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಡೇಂಜರಸ್ ವ್ಯಕ್ತಿಗಳಾಗಿ ಕಾಣ್ತಿರ್ತಾರೆ. ಹೀಗಾಗಿ ಏನು ಮಾಡ್ತಾರೆ, ಇವ್ರನ್ನ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋಂಗೆ, ಏನೋ ಮುಂದೆ ಯಾವ ದೊಡ್ಡ ದೊಡ್ಡ ಹಬ್ಬ ಇದ್ವು, ಹಂಗೆ ಗಣೇಶೋತಿ ಇತ್ತು, ಇಲ್ಲಾಂದ್ರೆ ಈದಿತ್ತು, ದೊಡ್ಡ ದೊಡ್ಡ ಹಬ್ಬ ಇದ್ದಾಗ ಏನು ಮಾಡಿಬಿಡ್ತಾರೆ, ಇವ್ರನ್ನ ತಂದು ಜೈಲೊಳಗೆ ಕುಂದಿಸ್ಬಿಡ್ತಾರೆ. ಇದನ್ನು ಪ್ರಿವೆಂಟಿವ್ ಡಿಟೆನ್ಷನ್. ಹೋಳಿ ಹಬ್ಬ ಗಿಳಿ ಹಬ್ಬದಾಗ ನೀವು ನೋಡಿರ್ಬೋದು, ಯಾರು ರೌಡಿ ಶೀಟರ್ ಇರ್ತಿರ್ತಾರೆ ಅವನ್ನೆಲ್ಲ ಒಂದು ಊರು ಬಿಟ್ಟು ಹೊರಗೆ ಗಡಿಪಾರು ಮಾಡಬೇಕು, ಇಲ್ಲಾಂದ್ರೆ ಏನು ಮಾಡ್ತಾರೆ, ಜೈಲೊಳಗೆ ಸುಮ್ಮನೆ ಕುಂದಿರ್ಬೇಕು ಅನ್ನೋಂಗೆ ಆರ್ಡರ್ ಮಾಡಿರ್ತಾರೆ. ಇದನ್ನು ಈ 22ನೇ ವಿಧಿಯೊಳಗೆ ಎರಡರ ಬಗ್ಗೆ ಡಿಸ್ಕಷನ್ ಆಕತಿ. ಸೊ ಇಲ್ಲಿಗೆ ಸಾಕಂತ ಅನಿಸ್ತತಿ, ಯಾಕಂದ್ರೆ ಆಲ್ರೆಡಿ 37 ನಿಮಿಷ ಹೆಚ್ಚು ಕಡಿಮೆ ಆಯ್ತು. ಹೀಗಾಗಿ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಸೊ ನಾವು ಆಲ್ರೆಡಿ ಎಲ್ಲಿ ಮಟ್ಟ ಕವರ್ ಮಾಡಿದ್ವಿ, ಈಗ 22ನೇ ವಿಧಿಯ ಮಟ್ಟ 12ರಿಂದ 22 ವಿಧಿ ಮಟ್ಟ ನಾವೇನು ಮಾಡಿದ್ವಿ, ಕವರನ್ನು ಮಾಡಿದ್ವಿ. ಇನ್ನು 23ರಿಂದ 35 ವಿಧಿಗಳನ್ನು ನಾವು ಕವರ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಅಂತಂದು ಮಾಡಿರಿ. ಒಳ್ಳೆ ಏನಪ್ಪ ಅದು, ಯಾರಿಗೆ ಕಲಿಯೋದು ಇಷ್ಟ ಐತಿ ಕಾನ್ಸ್ಟಿಟ್ಯೂಷನನ್ನು ಈಸಿ ಸಿಂಪಲ್ ವೇದೊಳಗೆ, ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಚಾನಲನ್ನು ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ಮದೇ ಇರ್ತೈತಿ, ಹಾಕ್ರಿ. ಸಾಧ್ಯ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಂಗೆ ನಾವು ಯೂಟ್ಯೂಬ್ನಾಗ ಒಂದು ಹೊಸದು ಗಂಟೆ ಕಟ್ಟೇವ್ರಿ, ಅದು ಒಂದು ಸ್ವಲ್ಪ ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬಾಜು ಒಂದು ಗಂಟೆನೂ ಹೊಡೀರಿ. ಅಂದ್ರೆ ನಾವು ಏನು ನೆಕ್ಸ್ಟ್ ವೀಡಿಯೋ ಹಾಕಿದ್ದು ದಂಡ ಸೀದಾ ನಿಮ್ಮ ಫೋನಿಗೆ ಬರ್ತೈತಿ, ನೀವು ಸರ್ಚ್ ಮಾಡೋ ಅವಶ್ಯಕತೆಯೂ ಬೀಳೋದಿಲ್ಲ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದತ್ತಗುರು.